ಇನ್ನು ಮಂಗಳೂರಿನಲ್ಲಿ ಸಂಭ್ರಮಾಚರಣೆ ಹೇಗಿದೆ? ಮಂಗಳೂರಿನಿಂದ ನಮ್ಮ ರಿಪೋರ್ಟರ್ ಭರತ್ರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್ರಾಜ್, ಮಂಗಳೂರಿನಲ್ಲಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆ ಆಗಿದೆ, ಅದರ ಜೊತೆಗೆ ಭದ್ರತೆ ಬಗ್ಗೆ ಪೊಲೀಸ್ ಇಲಾಖೆ ತೆಗೆದುಕೊಂಡಂತಹ ಕ್ರಮಗಳೇನೇನು? ಶ್ವೇತಾ, ಹೌದು, ಮಂಗಳೂರು ಅಂದರೆ ಸಹಜವಾಗಿ ಇಲ್ಲಿ ಬೀಚ್ಗಳು ಇಲ್ಲಿನ ಬಹಳ ದೊಡ್ಡ ಅಟ್ರಾಕ್ಷನ್. ಕೋಸ್ಟಲ್ ಬೆಲ್ಟ್ಗಳಲ್ಲಿ ಬೀಚ್ಗಳಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಅನ್ನುವಂಥದ್ದು ಕಳೆದ ಹಲವಾರು ವರ್ಷಗಳಲ್ಲಿ ನಾವು ನೋಡ್ತಾ ಹೋದ್ರೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳಿತ್ತು. ಈ ಬಾರಿ ಕೂಡ ಅದೇ ರೀತಿ ಇದೆ. ಆದರೆ ಬೀಚ್ಗಳಲ್ಲಿ ಇವೆಂಟ್ಗಳನ್ನು ಆಯೋಜನೆ ಮಾಡಲಿಕ್ಕೆ ಇವತ್ತು ಈ ಬಾರಿ ಕೂಡ ಒಂದು ಅನುಮತಿಯನ್ನು ಕೊಡಲಾಗಿದೆ. ನಾನೀಗ ಮೊದಲಿಗೆ ಮಂಗಳೂರಿನ ಪಣಂಬೂರು ಬೀಚ್ನ ದೃಶ್ಯಗಳನ್ನು ನಾನು ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಆ ಬೀಚ್ಗಳಲ್ಲಿ ಈಗಾಗಲೇ ಪ್ರವಾಸಿಗರ ದಂಡಿದೆ. ಯಾಕಂದರೆ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಪ್ರವಾಸಿಗರು ಇರ್ಬೋದು, ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈಗ ಬೀಚ್ಗಳ ಹತ್ರ ಆಗಮಿಸ್ತಾ ಇದ್ದಾರೆ. ಇದು ಕೇವಲ ಮಂಗಳೂರಿನ ಪಣಂಬೂರು ಬೀಚ್ ಅಷ್ಟೇ ಅಲ್ಲ, ತಣ್ಣೀರ್ಬಾವಿ ಬೀಚ್ ಇರ್ಬೋದು, ಆ ಬಳಿಕ ಉಳ್ಳಾಳ, ಸೋಮೇಶ್ವರ, ಶಶಿ ಹಿತ್ಲು ಸೇರಿದಂತೆ ಸುರತ್ಕಲ್ನ ಬೇರೆ ಬೇರೆ ಭಾಗಗಳಲ್ಲಿ ಬೀಚ್ಗಳಲ್ಲಿ ಬಂದಂಥ ಪ್ರವಾಸಿಗರೀಗ ಬೆಳಿಗ್ಗಿನಿಂದಲೇ ನೀರಿನಲ್ಲಿ ಆಟ ಆಡುವಂಥದ್ದು, ಒಂದು ರೀತಿ ಎಂಜಾಯ್ಮೆಂಟ್ಗಳನ್ನು ಮಾಡುವಂಥದ್ದು, ಇಲ್ಲಿ ಬೀಚ್ಗಳಲ್ಲಿ ಇರುವಂತಹ ಬೀಚ್ನ ಫನ್ ಗೇಮ್ಗಳೇನಿದೆ ಆ ಗೇಮ್ಗಳಲ್ಲಿ ಪಾಲ್ಗೊಳ್ಳುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಬೀಚ್ನಲ್ಲಿ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೆ ಮಾತ್ರ ಎಂಟ್ರಿ ಇರುವಂಥ, ಯಾಕಂದ್ರೆ ಸಂಜೆ 7 ಗಂಟೆ ನಂತರ ಬೀಚ್ನಲ್ಲಿ ಯಾರು ಕೂಡ ನೀರಿಗೆ ಇಳಿಯಲಿಕ್ಕೆ ಅವಕಾಶಗಳಿರೋದಿಲ್ಲ. ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಇದು ಕೇವಲ ಬೀಚ್ಗಳ ಬಗ್ಗೆ, ಬೀಚ್ನ ಪಕ್ಕದಲ್ಲಿ ಒಂದು ಇವೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಇದು ಕಳೆದ ಬಾರಿ ಕೂಡ ಒಂದು ರೀತಿಯಲ್ಲಿ ಇತ್ತು. ಅಂದ್ರೆ ಈ ಹಿಂದೆ ಒಂದಷ್ಟು ಬೀಚ್ಗಳಲ್ಲಿ ಈ ರೀತಿ ಇವೆಂಟ್ ಗಳನ್ನ ಮಾಡಲಿಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳಿತ್ತು. ಆದ್ರೆ ಈ ಬಾರಿ ಒಂದು ಲೇಸ್ಪ್ಯಾರೋ ರೆಸಾರ್ಟ್ ಅನ್ನುವಂತಹ ಒಂದು ಟೀಮ್ ಏನಿದೆ, ಇಲ್ಲಿನ ಪಕ್ಕದಲ್ಲಿ ಇರುವಂತಹ ಒಂದು ರೆಸಾರ್ಟ್ ಏನಿದೆ, ಆ ರೆಸಾರ್ಟ್ ನವರು ಪಣಂಬೂರು ಬೀಚಿನ ಪಕ್ಕದಲ್ಲೇ ಒಂದು ಡಿಜೆ ನೈಟ್ ಅನ್ನು, ಅಂದ್ರೆ ಒಂದು ನ್ಯೂ ಇಯರ್ ಪಾರ್ಟಿಯನ್ನು ಆಯೋಜನೆ ಮಾಡಿರುವಂತದ್ದು. ಆ ತಯಾರಿಗಳನ್ನ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ಅಲ್ಲಿ ಟೇಬಲ್ ಸೆಟ್ ಮಾಡುವಂತದ್ದು, ವೇದಿಕೆಯನ್ನ ಯಾವ ರೀತಿ ತಯಾರು ಮಾಡುವಂತದ್ದು, ಆ ಎಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ. ಯಾಕಂದ್ರೆ ಇವತ್ತು ಸಂಜೆಯ ಒಳಗಾಗಿ ಅದು ಆಗ್ತದೆ. ರಾತ್ರಿ ಇಲ್ಲಿ ಅಷ್ಟೇ ವೇದಿಕೆಯಲ್ಲಿ ಬಹಳಷ್ಟು ಮ್ಯೂಸಿಕಲ್ ನೈಟ್ಸ್ಗಳು, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ನೃತ್ಯ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಂಗೀತದ ಸಂಜೆಯ ಕಾರ್ಯಕ್ರಮಗಳಿರ್ಬೋದು, ಅವುಗಳನ್ನ ಆಯೋಜನೆ ಮಾಡ್ತಾರೆ. ಅದ್ರ ಜೊತೆಗೆ ಬರುವಂತ ಗೆಸ್ಟ್ಗಳಿಗೆ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಲಿಕ್ಕೋಸ್ಕರ ಅನ್ಲಿಮಿಟೆಡ್ ಅಂದ್ರೆ ಬೀಚ್ನ ಪಕ್ಕದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು. ಒಂದು ಬೀಚ್ ಅನ್ನ ಎಂಜಾಯ್ ಮಾಡಬಹುದು. ಬೀಚ್ನ ಆ ಒಂದು ಸದ್ದು ಮತ್ತು ಬೀಚ್ನ ಪಕ್ಕದಲ್ಲಿ ಇರುವಂತಹ ಕಾರ್ಯಕ್ರಮ ಆಗಿರುವಂತ ಕಾರಣದಿಂದಾಗಿ ಇಂಥ ಇವೆಂಟ್ಗಳಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಇದು ಆಲ್ರೆಡಿ ಬುಕ್ಕಿಂಗ್ಗೆ ತೆರೆಕೊಂಡಿತ್ತು ಸುಮಾರು ಒಂದು ವಾರಗಳ ಹಿಂದೆ. ಈಗಾಗಲೇ ಭಾರಿ ಸಂಖ್ಯೆಯಲ್ಲಿ ಒಂದಷ್ಟು ಜನ ಇಲ್ಲಿನ ಸ್ಥಳೀಯರು ಮತ್ತು ಟೂರಿಸ್ಟ್ಗಳು, ಹೊರಭಾಗದ ಟೂರಿಸ್ಟ್ಗಳು ಇದನ್ನು ಬುಕ್ ಮಾಡಿದ್ದಾರೆ. ಹಾಗಾಗಿ ಸಂಜೆ ಸುಮಾರು ಒಂದು 5-6 ಗಂಟೆ ಹೊತ್ತಿಗೆ, 6 ಗಂಟೆ ಹೊತ್ತಿಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. 7 ಗಂಟೆಯಿಂದ ಒಂದು ರೀತಿಯ ಸಂಗೀತ ಸಂಜೆಗಳು ಆರಂಭ ಆಗುತ್ತೆ. ಬೇರೆ ಬೇರೆ ರೀತಿಯಾದಂಥ ನೃತ್ಯ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ಇಲ್ಲಿ ಆರಂಭ ಆಗುವಂಥದ್ದು. ಹಾಗಾಗಿ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ರಿಸ್ಟ್ರಿಕ್ಷನ್ಸ್ಗಳು ಇರೋದಿಲ್ಲ. ಆದರೆ 12:30 ಹೊತ್ತಿಗೆ ಈ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡಬೇಕು. ಅಂದರೆ 12:30ಕ್ಕೆ ಈ ಕಾರ್ಯಕ್ರಮ ಬಂದಾಗಬೇಕು. ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಮಂಗಳೂರು ನಗರದಲ್ಲಿ ಅಥವಾ SP ಲಿಮಿಟ್ನಲ್ಲೂ ಕೂಡ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೂರ್ವಾನುಮತಿ ಪಡೆಯದೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಅದರ ಜೊತೆಗೆ ಇಂತಹ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಬೀಚ್ಗಳ ಬದಿಗಳಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡುವಂಥದ್ದು, ಮದ್ಯಪಾನ ಅಥವಾ ಧೂಮಪಾನ ಮಾಡುವಂಥದ್ದು ಅಥವಾ ಡ್ರಗ್ ಕಂಟ್ರೋಲ್ಗಾಗಿ ಬೇರೆ ರೀತಿಯ ಒಂದು ಕಾರ್ಯಪಡೆಯನ್ನು ಪೊಲೀಸರು ರಚನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಬಹಳ ದೊಡ್ಡ ಆರೋಪ ಇರುವಂಥದ್ದು, ಈ ರೀತಿಯಾದಂತಹ ಪಾರ್ಟಿಗಳಲ್ಲಿ ಅಥವಾ 3 ಸ್ಟಾರ್ ಹೋಟೆಲ್ಗಳಲ್ಲಿ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಡ್ರಗ್ಸ್ ಸಪ್ಲೈ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಬಹಳ ದೊಡ್ಡ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಡ್ರಿಂಕ್ ಅಂಡ್ ಡ್ರೈವ್ ವಿಚಾರದಲ್ಲೂ ಕೂಡ ಯಾರಾದರೂ ಡ್ರಿಂಕ್ ಅಂಡ್ ಡ್ರೈವ್ ಹೋದ್ರೆ ಅವರ ವಾಹನಗಳನ್ನೇ ಮುಟ್ಟುಗೋಲು ಹಾಕುವಂತ ನಿಯಮಗಳನ್ನು ಕೂಡ ಜಾರಿಗೆ ತಂದಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಭರತ್ರಾಜ್. ಇನ್ನು ಬೆಳಗಾವಿಯಿಂದ ಅನಿಲ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅನಿಲ್, ಬೆಳಗಾವಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಏನ್ ತಯಾರಿ ನಡೆದಿದೆ? ಯಾವ ರೀತಿ ಕ್ರಮ ಪೊಲೀಸ್ ಇಲಾಖೆ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದೆ? ಹೌದು ಶ್ವೇತಾ, 2026 ಸ್ವಾಗತಕ್ಕೆ ಈಗ ಕೌಂಟೌನ್ ಶುರುವಾಗಿರುವಂಥದ್ದು. ಸಹಜವಾಗಿ ಪ್ರತಿ ವರ್ಷದಂತೆ ಬೆಳಗಾವಿಯಲ್ಲೂ ಕೂಡ ಈ ಬಾರಿಯೂ ಕೂಡ ಹೊಸ ವರ್ಷಾಚರಣೆಯ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳನ್ನ ಎಲ್ಲ ಹೋಟೆಲ್ ಮಾಲೀಕರು ಮಾಡ್ಕೊಂಡಿರುವಂಥದ್ದು. ಬೆಳಗಾವಿಯಲ್ಲಿ ಪ್ರಮುಖವಾಗಿ UK27 ಹೋಟೆಲ್ ಇದೆ, ITC ವೆಲ್ಕಮ್ ಇದೆ, ಮೆರಿಟ್ ಹೋಟೆಲ್ ಇದೆ. ಎಲ್ಲರೂ ಕೂಡ ವಿದೇಶಿ ಬೇಡಿಕೆಯನ್ನ ಇಲ್ಲಿ ಕರೆಸ್ತಿರುವಂಥದ್ದು ಸಹಜವಾಗಿ ಗ್ರಾಹಕರನ್ನ ಆಕರ್ಷಿಸುವ ಸಲುವಾಗಿ. ಹೀಗಾಗಿ ಈ ಬಾರಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಪಲ್ಸ್ಗಾಗಿ ವಿವಿಧ ಗೇಮ್ಸ್ಗಳನ್ನಿಟ್ಟಿದ್ದಾರೆ. ಯುವಕ ಯುವತಿಯರಿಗಾಗಿ DJ ಡ್ಯಾನ್ಸ್ಗಳನ್ನ ಆಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಕಿಡ್ ಜೋನ್ ಪಾರ್ಕ್ ಅನ್ನು ಕೂಡ ಎಲ್ಲ ಹೋಟೆಲ್ ಮಾಲೀಕರು ಕೂಡ ಮಾಡ್ಕೊಂಡಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಇದು ಬೆಳಗಾವಿಯಲ್ಲಿ ಇರ್ತಕ್ಕಂಥ UK27 ಹೋಟೆಲ್ ಇದು. UK27 ಹೋಟೆಲಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಲ್ಲಿ ಹೊಸ ವರ್ಷ ಸಂಭ್ರಮಕ್ಕೆ
ಈ ರೀತಿಯ ಸಿದ್ಧತೆಯನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ರಷ್ಯಾದಿಂದ ಕೂಡ ಡ್ಯಾನ್ಸರ್ಸ್ ಕೂಡ ಬಂದಿರುವಂಥ, ನೃತ್ಯಗಾರ್ತಿಯರು ಕೂಡ ಬಂದಿರುವಂಥದ್ದು, ಹಾಗೂ DJ ಆರ್ಕೆಸ್ಟ್ರಾ ಇವರು ಕಲಾವಿದರು ಕೂಡ ಇಲ್ಲಿ ಬಂದಿರುವಂಥದ್ದು. ಹೀಗಾಗಿ ಬೆಳಗಾವಿಯ ಇದೊಂದು ಆದರೆ ಮತ್ತೊಂದು ಕಡೆ ITC ವೆಲ್ಕಮ್ ಹೋಟೆಲಲ್ಲೂ ಕೂಡ MTVಯಲ್ಲಿ ಇರ್ತಕ್ಕಂತಹ ಒಬ್ಬ ಕಲಾವಿದರನ್ನು ಕೂಡ ಕರೆಸಲಾಗಿದೆ. ಮೆರಿಟ್ನಲ್ಲೂ ಕೂಡ ಬ್ಯಾಂಡನ್ನು ಕೂಡ ಕರೆಸಲಾಗಿದೆ. ಹೀಗಾಗಿ ಎಲ್ಲ ರೀತಿಯ ಗ್ರಾಹಕರನ್ನ ಆಕರ್ಷಣೆ ಮಾಡೋಕೆ ಈ ಎಲ್ಲ ಕ್ರಮಗಳನ್ನು ಹೋಟೆಲ್ ಸಿಬ್ಬಂದಿ ಕೈಗೊಂಡಿರುವಂಥ. ನಮ್ಮ ಜೊತೆಗೆ ಹೋಟೆಲ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು ಹೊಸ ವರ್ಷಾಚರಣೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಂತೆ? ಇವತ್ತು ರೂಫ್ ಟಾಪ್ದಲ್ಲಿ ಮತ್ತು ಲಾನ್ದಲ್ಲಿ ಇವೆಂಟ್ಸ್ ಇದೆ. ರೂಫ್ ಟಾಪ್ದಲ್ಲಿ DJ ಮನ್ನತ್, DJ ಮಿಕಿ ಆ್ಯಂಡ್ ಶಾಮಾಜ್ ರಷ್ಯನ್ ಡ್ಯಾನ್ಸರ್ ಇದಾವೆ ರೀ. ಲಾನ್ದಲ್ಲಿ ಅದು ಸೇಮ್ ವೆನ್ಯೂ ಇದೆ ರೀ. ಲಾನ್ದಾಗ DJ ಶಾಮಾಜ್, ಮೈಕಿ ಮತ್ತು DJ ಮನ್ನತ್ ಅವ್ದು DJ ಮಾಡ್ತಾರೆ. ಅದ್ರಾಗ ಮ್ಯೂಸಿಕ್ ಇದೆ, ಡ್ರಿಂಕ್ಸ್ ಇದೆ, ಗಾಲಾ ಡಿನ್ನರ್ ಇದೆ, ಲಕ್ಕಿ ಡ್ರಾ ಇದೆ, ಮತ್ತು ಕಿಡ್ಸ್ ಝೋನ ಮತ್ತು ರಷ್ಯನ್ ಡ್ಯಾನ್ಸ್ ಇಲ್ಲೂ ಆಗ್ಬೋದು ರೀ. ಮತ್ತು ಇವು ನೋಡ್ಬೋದು ಅದು ಡೆಕೋರೇಷನ್. ಮತ್ತು ಶ್ವೇತಾ, ಇವಿಷ್ಟು ಇಲ್ಲಿನ ಸಿಬ್ಬಂದಿ ಹೇಳ್ತಿರುವಂಥದ್ದು. ಈಗಾಗಲೇ ಬೆಳಗಾವಿ ನಗರ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸರು ಕೂಡ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. 12 ಗಂಟೆವರೆಗೂ ಕೂಡ ಯಾರು ಕೂಡ ಮಿತಿ ಮೀರಬಾರ್ದು, ಮಿತಿಯಲ್ಲೇ ಸೆಲೆಬ್ರೇಷನ್ನ ಮಾಡಬೇಕು. ಬಳಿಕ ಅಡ್ಡಾದಿಡ್ಡಿಯಾಗಿ ಇಂಥ ಎಲ್ಲ ಹೋಟೆಲ್ ಬಂದೇ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿ ಕುಡಿದು ದಾಂಧಲೆ ಮಾಡೋರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಾಗೂ ಕೂಡ ಪೊಲೀಸರು ಈಗಾಗಲೇ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.